ಹೊಸಕೋಟೆ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್‌ಗೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಬಲ್ಪ್ ಮಂಜುನಾಥ್ ಹಾಗೂ ಅಕ್ಬರ್ ಪಾಷಾ ಅವರನ್ನ ಟೌನ್ ಬ್ಯಾಂಕ್‌ನ ನೂತನ ನಿರ್ದೇಶಕರಾದಂತಹ ಗೋಪಾಲ್ ರವರು ಅಭಿನಂದಿಸಿ ಶುಭವನ್ನ ಹಾರೈಸಿದ್ದಾರೆ. ಹೊಸಕೋಟೆ ಕಾಂಗ್ರೆಸ್ ಕಚೇರಿ ಬಳಿ ಶುಭವನ್ನ ಹಾರೈಸಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಟೌನ್ ಬ್ಯಾಂಕ್‌ನ ನೂತನ ನಿರ್ದೇಶಕ ಗೋಪಾಲ್ ರವರು, ನಮ್ಮ ನಾಯಕರನ್ನ ನೋಡಿ ಈ ಬಾರಿ ನಮಗೆ ಹೆಚ್ಚಿನ ಮತಗಳನ್ನ ನೀಡುವುದರ ಮೂಲಕ ಷೇರುದಾರರು ಆಶೀರ್ವಾದವನ್ನ ಮಾಡಿದ್ದಾರೆ. 8 ಜನ ನಾವೆಲ್ಲ ಒಗ್ಗಟ್ಟಾಗಿಯೇ ಇರ್ತೇವೆ. ಒಗ್ಗಟ್ಟಾಗಿ ಷೇರುದಾರರ ಅಭಿವೃದ್ಧಿ ದೃಷ್ಟಿಯಿಂದ ಕೆಲಸ ಮಾಡ್ತೇವೆ. ಈ ಬಾರಿಯ ಟೌನ್ ಬ್ಯಾಂಕ್ ಚುನಾವಣೆಯಲ್ಲಿ ಷೇರುದಾರರು ನಮ್ಮ ಕಾಂಗ್ರೆಸ್ ಬೆಂಬಲಿತ 8 ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಉತ್ತಮ ಕೆಲಸವನ್ನ ಮಾಡುವುದರ ಮೂಲಕ 13ಕ್ಕೆ 13 ಸ್ಥಾನಗಳನ್ನ ಗೆಲ್ಲುವಂತೆ ನಾವು ಕೆಲಸ ಮಾಡ್ತೇವೆ. ಪ್ರಮುಖವಾಗಿ ನಮ್ಮ ನಾಯಕರಾದ ಶರತ್ ಬಚ್ಚೇಗೌಡರ ಒಂದು ಕಾರ್ಯವೈಖರಿಯನ್ನ ಮೆಚ್ಚಿ ಷೇರುದಾರರು ಈ ಬಾರಿ ನಮಗೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುವಂತೆ ಮಾಡಿದ್ದಾರೆ. ಪ್ರಮುಖವಾಗಿ ನನ್ನ ಸ್ನೇಹಿತ ಬಲ್ಪ್ ಮಂಜು ಅಧ್ಯಕ್ಷನಾಗಿದ್ದು, ಅವರ ಒಂದು ನೇತೃತ್ವದಲ್ಲಿ ಬ್ಯಾಂಕನ್ನ ಮತ್ತಷ್ಟು ಅಭಿವೃದ್ಧಿ ಮಾಡ್ತೇವೆ ಅಂತ ತಿಳಿಸಿದ್ರು. ಇವತ್ತು 10 ವರ್ಷದಿಂದ ಇಲ್ಲ ನಮ್ಮ ಬೋರ್ಡ್. ಇವತ್ತು ತಗೊಂಡಿದ್ದೀನಿ, ನಮ್ಮ ಸ್ನೇಹಿತನ ಅಧ್ಯಕ್ಷ ಆಗಿದ್ದಾನೆ. ಫಸ್ಟ್ ವಿಶಸ್. ಆಮೇಲೆ ನಾವೆಲ್ಲಾನು ಏನಿದ್ದೀರಿ 8 ಜನ ಕೂಡಿ ನಡೀತೀರಿ. ಯಾವುದಕ್ಕೆ ಎಷ್ಟು ಮಾಡಬೇಕು, ಏನು ಮಾಡಬೇಕು ಎಲ್ಲ ನೋಡಿಕೊಂಡು ಸ್ವಚ್ಛವಾದ ಆಡಳಿತ ಕೊಡ್ತೀವಿ. ನಮ್ಮ ನಾಯಕರಿಗೆ ಒಳ್ಳೆ ಆಡಳಿತ ಕೊಡೋ ಟೀಮ್ ಆಗ್ತೀರಿ. ನಮ್ಮ ನಾಯಕರು ಯಾಕೆಂದ್ರೆ 224 MLAಗಳಲ್ಲಿ ನಮ್ಮ ನಾಯಕರೇ ಉತ್ತಮ, ಅಷ್ಟು ಚೆನ್ನಾಗಿದ್ದಾರೆ. ನಾವೆಲ್ಲ ಇವತ್ತು ಈ ಥರ ಬರಬೇಕು, ಈ ಥರ ಗೆಲ್ಲಬೇಕು, ಜನಗಳ ಮನ್ಸಿಗೆ ಬರಬೇಕು ಅಂದರೆ ನಮ್ಮ ನಾಯಕರನ್ನ ನೋಡಿ ನಮ್ಗೆ ಓಟ್ ಕೊಟ್ಟವ್ರೆ. ನಮ್ಮ ನಾಯಕರ ಆಡಳಿತ ನೋಡಿ ನಮ್ಗೆ ಓಟ್ ಕೊಟ್ಟವ್ರೆ. ನಮ್ಮ ನಾಯಕರ ಕೆಲಸ ನೋಡಿ ನಮ್ಗೆ ಓಟ್ ಕೊಟ್ಟವ್ರೆ. ಹಂಗಾಗಿ ನಾವು ಜನಗಳಿಗೆ ಏನು ಆಶ್ವಾಸನೆ ಇಟ್ಕೊಂಡಿದ್ದಾರೆ ಯಾವುದು ಹುಸಿ ಮಾಡಲ್ಲ. ನೋಡಿಕೊಂಡು ಏನು ಮಾಡಬೇಕು, ಯಾವ ಟೈಮ್ಗೆ ಏನು ಮಾಡಬೇಕು ಅಂತ ನೀಟಾಗಿ ಮಾಡ್ತೀರಿ. ಇದಕ್ಕೆಲ್ಲ ಸಹಕಾರ ಕೊಟ್ಟಂತ ನಮ್ಮ ಬೈರಣ್ಣವರು ಹಾಗೂ ಎಲ್ಲ ಲೀಡರ್ಗಳು, ಹೆಸರು ಹೇಳೋದು ಬೇಡ, ಎಲ್ಲ ಲೀಡರ್ಗಳಿಗೂ ಧನ್ಯವಾದ ಹೇಳಿ ಈ ಬೋರ್ಡ್ನ ಹಿಂಗೆ ನಡ್ಸ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ನಾವು 13ಕ್ಕೆ 13 ಗೆಲ್ಲಬೇಕು, ಆ ಥರ ಪ್ಲಾನ್ ಮಾಡ್ತೀವಿ.